ಈ ವಿಶಿಷ್ಟ ಗುಣಗಳೇ ಆತನಿಗೆ ಅರಮನೆಯಲ್ಲಿ ಅತಿ ಶೀಘ್ರವಾಗಿ ವಿಶೇಷ ಸ್ಥಾನಮಾನ ತಂದುಕೊಟ್ಟವು. ಹೌದು. ಈಗ 2023ರಲ್ಲಿ ಹಿರಿಯ ಆನೆ ಪಾರ್ಥಸಾರಥಿ ಅನಾರೋಗ್ಯಕ್ಕೀಡಾದಾಗ ಕೊನೆಯ ಕ್ಷಣದಲ್ಲಿ ದಸರಾಗೆ ಎಂಟ್ರಿ ಕೊಟ್ಟ ಆನೆ ಈ ಕಂಜನ್. ಅಲ್ಲಿಂದ ಕೇವಲ ಒಂದೇ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರಿಂದ ನೇರವಾಗಿ ಪಟ್ಟದ ಆನೆಯಾಗಿ ಆಯ್ಕೆಯಾಗಿದ್ದು ಸಣ್ಣ ಸಾಧನೆ ಏನಲ್ಲ. ನಿಜ. 2025ರಲ್ಲಿ ಪಟ್ಟದ ಆನೆಯಾಗಿ ಶ್ರೀಕಂಠ ಕಾರ್ಯನಿರ್ವಹಿಸಿದ್ರು ಕೂಡ ಕಂಜನ್ನ ಈ ದಿಢೀರ್ ಏರಿಕೆ ಅದನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸುತ್ತೆ. ಮತ್ತೆ ಆತನ ದೈಹಿಕ ಬೆಳವಣಿಗೆ ಕೂಡ ಅಷ್ಟೇ ಅದ್ಭುತವಾಗಿದೆ ಅಲ್ವಾ? ಹೌದು. ಅಕ್ಟೋಬರ್ 2025ರ ವೇಳೆಗೆ ಕಂಜನ್ ಬರೋಬ್ಬರಿ 345 ಕೆಜಿ ತೂಕ ಹೆಚ್ಚಿಸಿಕೊಂಡು ಈಗ 5225 ಕೆಜಿ ತೂಕಕ್ಕೆ ಬೆಳೆದಿದ್ದಾನೆ. ಅರಮನೆಯ ಜವಾಬ್ದಾರಿಗೆ ತಕ್ಕಂತೆ ಆತ ತನ್ನನ್ನು ತಾನು ದೈಹಿಕವಾಗಿಯೂ ಅತ್ಯುತ್ತಮವಾಗಿ ರೂಪಿಸಿಕೊಳ್ತಿದ್ದಾನೆ. ಒಟ್ಟಿನಲ್ಲಿ ಕಂಜನ್ನ ಕತೆ ಕೇವಲ ಶಕ್ತಿಯ ಪ್ರದರ್ಶನವಲ್ಲ, ಇದು ಅಪಾರ ಶಿಸ್ತು, ಭಾವನಾತ್ಮಕ ನಿಯಂತ್ರಣ ಮತ್ತೆ ಹೊಸ ವಾತಾವರಣಕ್ಕೆ ಅತ್ಯದ್ಭುತವಾಗಿ ಒಗ್ಗಿಕೊಳ್ಳುವ ಹೊಂದಾಣಿಕೆಯ ಪಾಠ. ಖಂಡಿತ. ಕಾಡಿನಿಂದ ಹಿಡಿದು ತಂದ ಆ ಒರಟು ಜೀವಿ ಕೇವಲ ತನ್ನ ಸಹನೆ ಮತ್ತು ಏಕಾಗ್ರತೆಯಿಂದಾಗಿ ಇಂದು ನಾಡಿನ ಅತಿ ದೊಡ್ಡ ಉತ್ಸವದ ಭರವಸೆಯಾಗಿ ನಿಂತಿದೆ. ಇದು ನಿಜಕ್ಕೂ ಸ್ಫೂರ್ತಿದಾಯಕ. ಕೊನೆಯದಾಗಿ ಒಂದು ಮಾತು. ಕಾಡಿನಲ್ಲೂ ಸ್ವಚ್ಛಂದವಾಗಿ ಒರಟಾಗಿ ತಿರುಗುತ್ತಿದ್ದ ಪ್ರಾಣಿಯೊಂದು ಇಷ್ಟೊಂದು ಅದ್ಭುತವಾಗಿ ತನ್ನ ಮೂಲ ಪ್ರವೃತ್ತಿಗಳನ್ನು ನಿಯಂತ್ರಿಸಿ ಹೊಸ ಜವಾಬ್ದಾರಿಗಳಿಗೆ ಒಗ್ಗಿಕೊಳ್ಳಬಲ್ಲದು ಎಂದಾದರೆ, ಹೌದು, ಅತ್ಯಂತ ಬುದ್ಧಿವಂತ ಜೀವಿಗಳಾದ ನಾವು ನಮ್ಮ ದೈನಂದಿನ ಸವಾಲುಗಳು ಮತ್ತು ಇಂದಿನ ಈ ಮಾಹಿತಿ ಸ್ಫೋಟದ ನಡುವೆ ಇಂತಹ ಸಹನೆ ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು ಎಷ್ಟು ಸಾಧ್ಯವಿದೆ? ಇದು ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ.